ಯೋಜನೆಯ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರತಿಭಟನೆ ನಡೆಸುವುದಾಗಿ ಸಾಮಾಜಿಕ ಕಾರ್ಯಕರ್ತ ಎನ್ ಕೇಶವನಾಯ್ಕ್ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಮಾತನಾಡಿದರು. ಮಣ್ಣು, ಮರಗಳು ಸೇರಿದಂತೆ ಪ್ರಕೃತಿಯ ಸಂಪನ್ಮೂಲಗಳನ್ನು ಇತರ ರಾಜ್ಯಗಳಿಗೆ ಸಾಗಿಸಿಕೊಂಡು ಹೋಗುವುದು ವ್ಯಾಪಕವಾಗಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಸ್ವೀಕರಿಸದೇ ಇರುವುದರ ವಿರುದ್ಧ 2026ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರತಿಭಟಿಸುವುದಾಗಿ ಸಾಮಾಜಿಕ ಕಾರ್ಯಕರ್ತ ಎನ್ ಕೇಶವನಾಯ್ಕ್ ಹೇಳಿದರು. ಕಾನೂನನ್ನು ಗಾಳಿಗೆ ತೂರಿ ಕಳೆದ ಹಲವು ವರ್ಷಗಳಿಂದ ಅನಂತಪುರ ಇಂಡಸ್ಟ್ರಿಯಲ್ ಪಾರ್ಕ್ನೊಂದಿಗೆ ಸೇರಿದ ಮರದ ತುಂಡು, ಮಣ್ಣು ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಇತರ ರಾಜ್ಯಗಳಿಗೆ ಸಾಗಿಸಲಾಗುತ್ತಿದ್ದು 30 ವರ್ಷಗಳಿಂದ ಇದರ ವಿರುದ್ಧ ಹೋರಾಟ ನಡೆಯುತ್ತಿದ್ದರೂ ಯಾವುದೇ ಕ್ರಮ ಉಂಟಾಗಿಲ್ಲ ಎಂದು ಅವರು ಹೇಳಿದರು. ಕಾಡಿನಿಂದ ಅತ್ಯಂತ ಭಾರದ ತೂಕವನ್ನು ಹಾಕಿ ಇವರು ಆ ಓವರ್ ಬ್ರಿಡ್ಜ್ ನಲ್ಲಿ ತೂಕ ಮಾಡಿ ಅಲ್ಲಿ ರೋಡ್ ಸೈಡ್ ಹಾಕಿ ಅದಕ್ಕೆ ಒಂದು ಟ್ಯಾಂಕ್ ಉಂಟು. ಆ ಟ್ಯಾಂಕಿನ ಒಳಗೆ ಇವರು ಅದನ್ನು ಸಿಪ್ಪೆ ತೆಗೆದು ತಮಿಳುನಾಡು ರಿಸರ್ವೇಶನ್ ಗಾಡಿಯಲ್ಲಿ ಇವರು ತಮಿಳುನಾಡಿಗೆ ಸಾಗಾಟ ಮಾಡ್ತಿದ್ದಾರೆ. ಈ ನಮ್ಮ ರಾಜ್ಯದಿಂದ ಎಲ್ಲ ಅನ್ಯ ರಾಜ್ಯಕ್ಕೆ ನಾವು ಈಗ ಸಾಗಾಟ ಮಾಡಿದ್ರೆ ನಾವು ನಾಳೆ ನಿಲ್ಲುವುದೆಲ್ಲಿಗೆ? ನಾವು ನಮ್ಮ ಮೊದಲು ನಾವೆಲ್ಲ ಬೊಂಬೈ, ದುಬೈಗೆಲ್ಲ ಹೋಗಿ ಇಲ್ಲಿ ಗತಿಯಿಲ್ಲದೆ ಹೋದವರು. ಅದೇ ರೀತಿ ಇಲ್ಲಿಗೆ ಬರ್ತಾರೆ. ಇವರ ಮನೆಗೆ ಇಲ್ಲಿ ಬಂದ ಈ ಬಂಗಾಳಿ ಇಂಥವರ ಮನೆಗೆ ನಾವು ಕೆಲಸಕ್ಕೆ ಹೋಗೋದು. ಕೂಡಲೇ ಸರ್ಕಾರ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೇಳಿ ನಾನು ನಿಮ್ಮ ಹತ್ರ ವಿನಂತಿಸ್ತೇನೆ. ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯವನ್ನು ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.